ತಾಯಿ ಆಶೀರ್ವಾದದಿಂದ ಈ ಊರಿನ ಗ್ರಾಮದಲ್ಲಿ ಹುಟ್ಟಿರ್ತಕ್ಕ ನನ್ನ ಪುಣ್ಯ. ಯಾಕೆ ಅಂತಂದ್ರೆ ಈ ಸಾರಿ ಅಂತಲ್ಲ, ಆಲೇ ಒಂದು 20-25 ವರ್ಷದಿಂದಲೂ ಸಹ ಇದೇ ರೀತಿ ನಮ್ಮ ಹುಡುಗರು ಅಭಿಮಾನದಿಂದ ನನ್ನ ತಂದೆ ತಾಯಿದ್ರು, ಅಕ್ಕ ತಂಗಿದ್ರು ಎಲ್ಲರೂ ಸೇರಿ ಅಭಿಮಾನ ಒಂದು 10ರಿಂದ 15 ಕೇಕ್ ಕುಯಿಸ್ತಾರೆ. ಇವಾಗ ನನ್ನ ತಾಯಿ ಆಶೀರ್ವಾದದಿಂದ ಈ ಏರಿಯಾದಲ್ಲಿ ಈ ಪುಣ್ಯನ ಪಡೆದಿರ್ತಕ್ಕಂಥದ್ದು ಮತ್ತು ಈ ಜನರ ಆಶೀರ್ವಾದದಿಂದ, ಈ ಜನರ ಅಭಿಮಾನದಿಂದ ಈ ಬೆಳವಣಿಗೆ ಆಗ್ತಕ್ಕಂಥದಕ್ಕೆ ನಾನು ತುಂಬ ಧನ್ಯವಾದ ಅರ್ಪಿಸ್ತಿದ್ರೆ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ, ಅವರೆಲ್ಲರಿಗೂ ಸಹ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಜವಾಗಿ ಹೇಳ್ಬೇಕಾದ್ರೆ ಇಂಥ ಶಾಸಕರು ಸಿಕ್ಕಿದ್ದಕ್ಕೆ ನಮ್ಮ ಪುಣ್ಯ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನನ್ನ ರಾಜಕೀಯ ಜೀವನ 27 ವರ್ಷ ರಾಜಕೀಯ ಜೀವನ, ಇಲ್ಲಿಗೆ 27 ರಾಜಕೀಯ ಜೀವನದಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥದ್ದು, ನೆನಮಂಗಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಈ ಊರಿನ ಜನರ ಕಷ್ಟ ಸುಖ ಆಗ್ತಕ್ಕಂಥದ್ದು ನಾನು ಯಾವುದು ನೋಡೇ ಇಲ್ಲ. ಇಡೀ ಇಷ್ಟೇ ನೋಡಿಲ್ಲ, 27 ರಾಜಕೀಯ ಜೀವನ ನೋಡೇ ಇಲ್ಲ. ಇಂಥ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಆ ತಾಯಿ ಎತ್ತಿರ್ತಕ್ಕ ತಾಯಿಗೆ ನನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಮ್ಮ ಇಂಥ ಮಗನ ಕೊಟ್ಟಿರೋದಕ್ಕೆ ಅವರ ಪ್ರೀತಿ, ಅವರ ಅಭಿಮಾನ, ಅವರ ಆಶೀರ್ವಾದ. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ನನ್ನ ಅಣ್ಣ ತಂದೆ ಮತ್ತೆ ಹೇಳಿದೆ, ಎಲ್ಲರೂ ನನ್ನ ಬಾಂಧವ್ಯ ನಾನು ಏನ್ ಮಾಡ್ತಾ ಇದ್ದೀನಿ ಕೆಲಸ ಅಂತಕ್ಕಂಥ ಅಭಿವೃದ್ಧಿ ಏನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಕಷ್ಟ ಏನ್ ಭಾಗಿಯಾಗ್ತದೆ ಅನ್ನೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಈ ಬಹುಮಾನ ಇದೆ. ಅವರೇ ಕೊಟ್ಟಿರ್ತಕ್ಕಂಥ ಬಹುಮಾನ. ಅವರ ಪ್ರೀತಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಅವ್ರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. 24 ಗಂಟೆ ನೀರು ಕೊಡ್ತಾ ಇದ್ದೀನಿ ನಮ್ಮ ರಾಯನಗರದಲ್ಲಿ. 24 ಗಂಟೆ ನೀರು. ರಸ್ತೆಗಳು, ಎಲ್ಲಾ ರಸ್ತೆಗಳು ಕಾಂಕ್ರೀಟ್ ರಸ್ತೆ, ಎಲ್ಲಾ ಕಂಬಗಳು ಲೈಟ್ ಇದೆ. ಯಾರ ಮನೆಗೆ ಕಷ್ಟ ಅಂದ್ರೆ ಮನೆ ಬಾಗಿಲಲ್ಲಿ ಇರ್ತೀನಿ. ಇನ್ನೇನು ಅಭಿವೃದ್ಧಿ ಮಾಡ್ಬೇಕು ನಾನು? ನಿಜವಾಗೂ ಕನಸಿದೆ, ಏರಿಯಾದಲ್ಲಿ ಮಾಡ್ತಕ್ಕಂಥ ಕನಸಿದೆ. ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳನ್ನು ಮಾಡಿದ್ದೀವಿ. ಇಲ್ಲಿ ಇಂದಿನ ಕರ್ಕೊಂಡೋಗಿ ವಿಜಯನಗರದಲ್ಲಿ ಅಭಿವೃದ್ಧಿ ಮಾಡಿಸಲಿಕ್ಕೆ ನಾನು ಕರ್ಕೊಂಡೋಗಿದ್ರೆ ಅಲ್ಲೂ ಸಹ ನಾನು ಅಭಿವೃದ್ಧಿ ಮಾಡಬೇಕಿನ್ನ ಇದೆ. ಅಲ್ಲಿ 5 ವರ್ಷಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ, ಅಲ್ಲಿಗೆ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಸ್ವಲ್ಪ ಕರೋನಾ ಬಂತು, ಆಮೇಲೆ ಇದು ಮಳೆ ಬಿದ್ದು ಜಾಸ್ತಿ ಇದಾಯಿತು. ಅದೆಲ್ಲ ಆದಾಗ ಯಾವುದೋ ಅನುದಾನಗಳು ಬಿಡುಗಡೆ ಆಗಲಿಲ್ಲ. ಈಗ ಸಾಹೇಬರು ಶಾಸಕರು ಇರೋದ್ರಿಂದ ಈ ಅಭಿವೃದ್ಧಿ ಕಡೆಗೆ ಹೊರಟಿರೋದ್ರಿಂದ ಎಲ್ಲರೂ ಸಹ ಅಮೌಂಟ್ ತಂದಿದ್ದಾರೆ. 1400 ಕೋಟಿ ತಂದಿರತಕ್ಕಂಥದ್ದು ನಮ್ಮ ಶಾಸಕರು. ಅದರಲ್ಲಿ ಅಭಿವೃದ್ಧಿಗೆ ಎಲ್ಲರಿಗೂ ಹಂಚಿದ್ದಾರೆ. ಯಾವುದೇ ಒಬ್ರು ತಾರತಮ್ಯ ಮಾಡೋದಿಲ್ಲ. ಇವ್ರು ನಮ್ಗೆ ಓಟ್ ಹಾಕಿಲ್ಲ, ಈ ಏರಿಯಾ ನಮ್ದಲ್ಲ, ಇವ್ರು ನಮ್ಮಲ್ಲ, ಈ ಹಳ್ಳಿ ನಮ್ದಲ್ಲ ಅಂತ ಹೇಳ್ತಕ್ಕಂಥ ಶಾಸಕರಲ್ಲ. ಯಾರೇ ಬರಲಿ ಕುಡಿಸಿ ಮಾತಾಡಿ ಅಭಿವೃದ್ಧಿ ಕಡೆಗೆ ಓಡೋದಕ್ಕೆ ಅವ್ರ ಜೊತೆಗೆ ನಾವು ಇರ್ತೀವಿ. ಅವ್ರ ಜೊತೆಗೆ ನಾವು ಯಾವಾಗಲೂ ಬಲಗೈಯಾಗಿ ಅವ್ರ ಜೊತೆಗೆ ಹಿಂದೆ ಇರ್ತಕ್ಕಂಥ ನಾವು ಮಾಡ್ತೀವಿ ಅಂತ ಹೇಳ್ತೀನಿ.